ಡಾಕ್ಟರ್ ಎನ್ ಮೂರ್ತಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಹಾಗೂ ರಾಜ್ಯ ಅಧ್ಯಕ್ಷರು ದಸ್ ಕೇಶವಮೂರ್ತಿ, ರಾಜ್ಯಾಧ್ಯಕ್ಷರು ಮರಸ್ ಹಾಗೂ ಡಾಕ್ಟರ್ ಭೀಮರಾಜ್, ರಾಜ್ಯಾಧ್ಯಕ್ಷರು ವಿಶ್ವ ಆದಿ ಜಾಂಬವ ಮಹಾಸಭಾ ಹಾಗೂ ಹುಸೇನಪ್ಪ, ರಾಜ್ಯ ಅಧ್ಯಕ್ಷರು ಅಖಿಲ ಭಾರತ ಮಾದಿಗ ಸಂಘ ದೇವರಾಜ್ ಕೈವಾರ, ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಮಾದಿಗ ದಂಡೋರ ಹಾಗೂ ಕನಕನಹಳ್ಳಿ ಕೃಷ್ಣಪ್ಪ, ರಾಜ್ಯಾಧ್ಯಕ್ಷರು ಕರ್ನಾಟಕ ಬಹುಜನ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು. ಇಲ್ಲದೆ ಹೋದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ನಡೀತದೆ. ಈ ಸಮಾಜ ಮಾದಿಗ ಸಮಾಜದಲ್ಲಿ ಒಂದು ಬೆಂಕಿಯ ಬುಗ್ಗೆ ನಿಗಿ ಆಗಿದೆ. ಬೆಂಕಿ ಚುನಾವಣೆ ಸಂದರ್ಭದಲ್ಲಿ ಆ ನಿಗಿ ಬೆಂಕಿ, ಆ ಬೆಂಕಿಗೆ ಕಾಂಗ್ರೆಸ್ ಆಹುತಿ ಆಗ್ತದೆ ಅನ್ನೋ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಸಂಪೂರ್ಣ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು. ಜೊತೆಗೆ ಹಿರಿಯ ಸಚಿವರುಗಳಿಗೆ ಇನ್ನು 7-8 ದಿನದಲ್ಲಿ ಏನು ನೀವು ಸಚಿವ ಸಂಪುಟನ ಮಾಡ್ತೀರಿ, ಅದರಲ್ಲಿ 3 ಸಚಿವರನ್ನ ಕೊಟ್ಟು ಪ್ರಬಲ ಮಾದಿಗ ಸಮಾಜದವ್ರಿಗೆ 3 ಸಚಿವರನ್ನ ಮಾಡಬೇಕು. ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಮತ್ತೆ ನಿಗಮ ಮಂಡಳಿಗಳಲ್ಲೂ ಕೂಡ ಪಾಪ ಅನೇಕ ಅವ್ರನ್ನ ದುಡಿಸ್ಕೊಂಡಿದ್ದೀರಲ್ಲ ಗುಲಾಮರ ತರ ಅಲೆಮಾರಿಗಳಲ್ಲಿ ಮಾದಿಗ ಸಂಬಂಧಿತ ಜಾತಿಗಳ ಕಾರ್ಯಕರ್ತರಿಗೆ ಅವ್ರ ಅಧ್ಯಕ್ಷರು ಸದಸ್ಯರು ಕೊಡ್ರಿ. ಅವರಿಗೆಲ್ಲ ಕೂಡ್ಲೇನೆ ಸಂಪೂರ್ಣ ಮೀಸಲಾತಿ ಮಾಡ್ಬೇಕು ಅಂತಂದ್ರೆ ನೀವು ಈಗಾಗಲೇ 50,000 ತಾತ್ಕಾಲಿಕ ಶಿಕ್ಷಕರ ನೇಮಕ ಮಾಡ್ಕೊಂಡಿದ್ರಿ. ಎಲ್ಲೂ ಒಳ ಮೀಸಲಾತಿ ಇಲ್ಲ. ವಿವಿಗಳಲ್ಲಿ ಒಳ ಮೀಸಲಾತಿ ಇಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿ ಇಲ್ಲ, ಜಿಬಿನಲ್ಲಿ ಒಳ ಮೀಸಲಾತಿಗಳಿಲ್ಲ. ಎಲ್ಲೆಲ್ಲಿ ನೀವು ಗುತ್ತಿಗೆ ಬೇಸಸ್ಸು ಬಡ್ತಿ ಮುಂಬಡ್ತಿಲಿದ್ದು ಅಲ್ಲಿ ಒಳ ಮೀಸಲಾತಿಯನ್ನ ನೀವು ಅಳವಡಿಸ್ಬೇಕು. ಎಲ್ಲ ಏನು ಉದ್ಯೋಗಗಳಿದಾವಲ್ಲ ಎಲ್ಲ ಕಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. 50,000 ಉದ್ಯೋಗಗಳಿದ್ದಾವಲ್ಲ 50,432 ಉದ್ಯೋಗಗಳು ನೇಮಕಾತಿನಲ್ಲಿ ನೀವು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ವರ್ಗೀಕರಣ ಮಾಡ್ತೇವೆ ಅಂತ ನಾಟಕ ಆಡಿರೋದ್ರಲ್ಲಿ ನೀವು ಜನರಲ್ SC ಜನರಲ್ ಅಂತ ಏನಿಕ್ಕಿದ್ರಿ 15 ಬಿಂದುಗಳು, 14 ಬಂದು 15 ಇಲ್ಲ ಬಿಂದುಗಳು ಅಂತಂದ್ರೆ ಅದು ಜನರಲ್. 3 ಹುದ್ದೆಗಳಿಲ್ಲ ಅಂದ್ರೆ ಜನರಲ್ ಅಂತೇಳಿ ಗೊಂದಲ ಮಾಡಿಕ್ಕಿದಿರಲ್ಲ, ಕೂಡ್ಲೆ ಪರಿಷ್ಕರಣೆ ಮಾಡ್ಬೇಕು ನೀವು. SC ಜನರಲ್ ಅಂದ್ರೆ ಸಂವಿಧಾನದಾಗ ಎಲ್ಲೂ ಅವಕಾಶ ಇಲ್ಲ. ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಹುದ್ದೆಗಳಲ್ಲಿ ಮಾಡಿರ್ತಕ್ಕಂಥ ಮೀಸಲಾತಿಗಳನ್ನ ತೆಗೆದು ನೋಡಿ, ಅಥವಾ ಸಂವಿಧಾನ 15/4/16/4 ತೆಗೆದು ನೋಡಿ ನೀವು. ಅದರಲ್ಲಿ ಸಮವರ್ತ ಪಟ್ಟಿ ಕಾಂಕರೆನ್ಸ್ ಆಫ್ ಲಿಸ್ಟ್, ಅದು ಕಾಂಕರೆನ್ಸ್ ಲಿಸ್ಟ್, ಅದು ಇಡೀ ದೇಶಕ್ಕೆ ಅಪ್ಲೈ ಆಗಂತದ್ದು ಒಳ ಮೀಸಲಾತಿ. ಒಂದ್ ಯಾವ್ದೋ ಸುತ್ತೋಲೆ ಒಳ ಮೀಸಲಾತಿ ತೀರ್ಮಾನ ಮಾಡಲ್ಲ. ಒಳ ಮೀಸಲಾತಿ 16(4) ಪ್ರಕಾರ ಉದ್ಯೋಗಗಳನ್ನ ವಿತರಣೆ ಮಾಡ್ಬೇಕಾಗ್ತದೆ. ನೀವು SC ಜನರಲ್ ಅಂತಂದ್ರೆ ಅದು ಸಂವಿಧಾನ ವಿರೋಧಿ, ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶದ ವಿರೋಧಿ, ಕಂಟೆಂಪ್ಟ್ ಕೋರ್ಟ್ ಆಗ್ತದೆ. ನೀವು ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅದು ಎಂಪೆರಿಕಲ್ ಡಾಟಾ, ಅದನ್ನೇ ಮಾಡಿಲ್ಲ. ಅದು ಮಾಡಿದ್ರೆ ಅಲೆಮಾರಿಗಳಿಗೆ ನ್ಯಾಯ ಕೊಡಬೇಕಾಗ್ತದೆ. ನೀವು ಅಲೆಮಾರಿಗಳನ್ನ ತಗೊಂಡೋಗಿ ಮನಮೋಹನ್ ದಾಸ್ ಅಲ್ಲಿ ಪ್ರತ್ಯೇಕವಾಗಿ ಪ್ರಥಮ ಸ್ಥಾನ ಕೊಟ್ಟಿದ್ರೆ ತಗೊಂಡೋಗಿ C ಗುಂಪಿಗೆ ತಳ್ಳಿಯವ್ರನ್ನ ಅವ್ರ ಪ್ರಬಲ ಜಾತಿ ಒಟ್ಟಿಗೆ ಹಾಕಿ ಅವ್ರಿಗೆ ಉದ್ಯೋಗ ಸಿಗದಂಗ್ ಮಾಡಿಬಿಟ್ಟಿದ್ರಿ. ಆಮೇಲೆ ಅವರಲ್ಲಿ ಅರ್ಹರಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಬಿಡಿ ಅಂತ ಮಾಡಿದಿರಿ. ಇದು ನ್ಯಾಯನೇಂದ್ರಿ? ಸಮಾಜ ಘಾತಕತನ, ಸಾಮಾಜಿಕ ನ್ಯಾಯ ಎಲ್ಲ ಇದು, ಸಮಾಜ ಘಾತಕತನ. ಸಿದ್ದರಾಮಯ್ಯನಂತ ಅಹಿಂದ ವಿರೋಧಿ, ಸಿದ್ದರಾಮಯ್ಯನಂತ ಪರಿಶಿಷ್ಟ ಜಾತಿ ವಿರೋಧಿ, ಸಿದ್ದರಾಮಯ್ಯನಂತ ಪಕ್ಕ ಮಾದಿಗ ಜಾತಿ ವಿರೋಧಿ ನಾನು ನೋಡ್ಲೇ ಇಲ್ಲ ಇಷ್ಟು ದಿನಗಳಲ್ಲಿ. ನಾನು ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನಲ್ಲ, BJP ಪಕ್ಷಕ್ಕೆ ಸೇರಿದವನಲ್ಲ, JDS ಪಕ್ಷಕ್ಕೆ ಸೇರಿದವನಲ್ಲ. ನಾನು ಕೂಡ ಈ ಸಮಾಜದ ಪರಿಶಿಷ್ಟ ಜಾತಿ ಮಾದಿಗ ಸಮಾಜದ ಒಬ್ಬ ಮೆಂಬರ್ ಆಗಿ ಮಾತಾಡ್ತಾ ಇದ್ದೀನಿ, ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಒಬ್ಬ ಟಕ್ಕ, ಒಬ್ಬ ಅಹಿಂದ ನಾಯಕದ ಕಾಂತರಾಜು ಹಂಗೆ ಅಹಿಂದ ನಾಯಕನಾಗಿದೆ. ಕಾಂತರಾಜು ಜಾರಿ ಮಾಡಬೇಕಾಗಿತ್ತು, ಸಿದ್ದರಾಮಯ್ಯ ಏನೂ ಮಾಡ್ಲೇ ಇಲ್ಲ. ಒಲೆ ಮಾದಿಗ ಸಮಾಜನ ತಿಥಿ ಮಾಡೋಗ್ಬಿಟ್ರು. ಸದಾಶಿವ ಆಯೋಗನ 5 ವರ್ಷ ಹಾಕ್ಕೊಂಡು 2012ರಿಂದ 2018ರವರೆಗೆ ಹಾಕೊಂಡು ಅವ್ರಿಗೆ ಬುದ್ಧಿ ಕಲಿಸಿದ್ರು. 2018ರಲ್ಲಿ ಸೋಲಿಸಿದ್ರು ಸಿದ್ದರಾಮಯ್ಯರನ್ನ. ಸಂವಿಧಾನ ತಿದ್ದರೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲಾನು ಮಾದಿಗ ಸಂಬಂಧಿತ ಜಾತಿಗಳು, SC ST, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಎಲ್ಲ ಸೇರಿ ಕಾಂಗ್ರೆಸ್ ಓಟ್ ಹಾಕಿದ್ರಿಂದ, ಅದಕ್ಕೂ ಮಾದಿಗ ಸಮಾಜ ಪ್ರಾಮಾಣಿಕವಾಗಿ ಓಟ್ ಹಾಕಿದ್ರಿಂದ 125 ಸೀಟು 2023ರಲ್ಲಿ ಗೆದ್ಯಕ್ಕೆ ಸಾಧ್ಯ ಆಯ್ತು ಸಿದ್ದರಾಮಯ್ಯನವರು. ಆದ್ರೆ 2028ಕ್ಕೆ 2018ರಲ್ಲಿ ಸಿದ್ದರಾಮಯ್ಯನವ್ರು ಕಣ್ಣೀರ್ ಹಾಕಿದ್ರಲ್ಲ, ಅದೇ ಕಣ್ಣೀರನ್ನ ಇದ್ರೆ ಅದುವರೆಗೂ DK ಶಿವಕುಮಾರ್ ಅವ್ರು ಹಾಕ್ಬೇಕಾಗ್ತದೆ. ನೀವು 2 ಪಾಯಿಂಟು
3 ಮಾದಿಗ ಸಮಾಜಕ್ಕೆ ಮಂತ್ರಿಗಳನ್ನ ಕೂಡಲೇ ಮಾಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕು. 2ನೇದು ಸಂಪೂರ್ಣ ಮೀಸಲಾತಿಯನ್ನು ಎಲ್ಲೆಲ್ಲಿ ಮೀಸಲಾತಿ ಇದೆಯೋ ಅಲ್ಲೆಲ್ಲ ಒಳ ಮೀಸಲಾತಿಯನ್ನ ಕೊಡಬೇಕು. ಇದು ನಮ್ಮ ಒತ್ತಾಯ. ಇಲ್ದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತಿಂದನೇ ಜನಾಂದೋಲನ ಮಾಡ್ತೇವೆ. ಆ ಜನಾಂದೋಲನ ಯಾವ ಪ್ರಾರಂಭ ಆಗ್ತದೆ ಅಂದ್ರೆ, ನೀವು ಪಟ್ಟಿಯನ್ನ ನೋಡಿ ಯಾರ್ಯಾರು 3 ಮಂತ್ರಿಯನ್ನು ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದ್ರೆ ಜನಾಂದೋಲನ ಪ್ರಾರಂಭ ಆಗ್ತದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆನ ಸಂಪೂರ್ಣವಾಗಿ ನೀವು ಬದಲು ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆನ ಸಂಪೂರ್ಣ ತೊಳಿಬೇಕು. ಸಗಣಿ ಹಾಕಿ ಸಾರಿಸ್ಬೇಕು ಸಮಾಜ ಕಲ್ಯಾಣ ಇಲಾಖೆನ. ಸಮಾಜ ಕಲ್ಯಾಣ ಇಲಾಖೆ 13 ವರ್ಷಗಳು ಅತ್ಯಂತ ಮುಖ್ಯವಾದಂತ ವಿಚಾರ ಅಂದ್ರೆ, ಬಿಜೆಪಿನೂ ಸೇರಿ ಕಳೆದ 13 ವರ್ಷಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಾದಿಗ ಸಮಾಜಕ್ಕೆ ತೀರ ಅನ್ಯಾಯ ಮಾಡಿದೆ. ಯಾವುದೇ ಅಭಿವೃದ್ಧಿ ಕೆಲಸವನ್ನ ಅಲೆಮಾರಿಗಳಿಗೆ ಮಾದಿಗ ಸಮಾಜಕ್ಕೆ ಮಾಡಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ನೀವು ಕೆ.ಎಚ್. ಮುನಿಯಪ್ಪನವ್ರು ಮಾಡಿ ಇವ್ರು ಅಭಿವೃದ್ಧಿ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕವನ್ನ ಮಾತಾಡ್ತಾ ಇದ್ದೀನಿ. ಜೊತೆಗೆ ನಾವು ಬೇರೆ ಡಯಾಸ್ಗಳಲ್ಲಿ ವೇದಿಕೆಯಲ್ಲಿ ಅಟೆಂಡ್ ಮಾಡಿ ನಾನು ಮಾತಾಡಿರ್ಬೋದು, ಅದು ಇಂದ ಮಾತಾಡಿರುವಂತ ಮಾತುಗಳು ನಮ್ಮ ಕಮಿಟಿ ತೀರ್ಮಾನಗಳು. ಇದನ್ನ ನಮ್ಮ ಇರತಕ್ಕಂಥ ಟಿಪಿಕಲ್ ಸಮಾಜದವರು ಇದನ್ನ ಗಾಸಿಪ್ ಆಗಿ ಸುಳ್ಳು ಸುದ್ದಿಯಾಗಿ ಗಬ್ಬಿಸ್ಬೇಡಿ. ನಾನು ಯಾವಾಗಲೂ ಕೂಡ ಈ ಕಟ್ಟ ಕಡೆ ಸಮಾಜ ಇದೆಯಲ್ಲ, ಕೊನೆ ಹಂತದಲ್ಲಿ ಸಮಾಜ ಇದೆಯಲ್ಲ, ಈ ಸಮಾಜಕ್ಕೆ ನಾನು ಕೊನೆ ಹಣ ರಕ್ತ ಇರೋವರೆಗೂ ಕೂಡ ನಾನು ದುಡಿತೇನೆ ಮಾತನ್ನು ಹೇಳಿ ಆ ಬದ್ಧತೆಯನ್ನು ಪ್ರದರ್ಶನ ಮಾಡೋ ಮೂಲಕ ಈ ಪತ್ರಿಕಾಗೋಷ್ಠಿ ಮುಕ್ತವೆ. ಜೈ ಭೀಮ್, ಜೈ ಭಾರತ್. ರಾಜ್ಯಾಧ್ಯಕ್ಷ, ಇದುವರೆಗೂ ಕೂಡ ಆಳಿದಂತ ಸರ್ಕಾರಗಳು, ನಮ್ಮನ್ನ ಆಳದಂತ ಸರ್ಕಾರಗಳು ಮಾದಿಗ ಸಮುದಾಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ದ್ರಲ್ಲಿ ಇರ್ತಕ್ಕಂಥದ್ದೇ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ. ಅದರಲ್ಲೂ ಪ್ರಮುಖ ಹುದ್ದೆಗಳನ್ನ ಇದುವರೆಗೂ ಕೂಡ ಯಾವುದೇ ಸರ್ಕಾರಗಳು ಬಂದಂತವ್ರು ಕೊಟ್ಟಿಲ್ಲ. ಹಿಂದೆ ಇದ್ದಂತ ಬಿಜೆಪಿ ಅವಧಿಯಲ್ಲಿ ಗೋವಿಂದ ಕಾರಜೋಳ ಅವ್ರಿಗೆ ಆಕ್ಚುಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಎಸ್ಪೆಷಲಿ ಮಾದಿಗ ಕಮ್ಯುನಿಟಿಗೆ ಇದುವರೆಗೂ ಕೂಡ ನಾವು ಮುಖ್ಯಮಂತ್ರಿ ಸ್ಥಾನಗಳನ್ನ ಕೇಳ್ತಾ ಬರ್ತಾ ಇದೀವಿ. ಕನಿಷ್ಠ ಉಪಮುಖ್ಯಮಂತ್ರಿ ಸ್ಥಾನನಾದ್ರೂ ಕೊಡ್ಬೇಕಾಯ್ತು. ಮಾನ್ಯ ಕೆ.ಎಚ್. ಮುನಿಯಪ್ಪನವ್ರಿಗೆ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದೆ ಸರ್ಕಾರ. ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇವೆ ಮತ್ತೆ ಆಗ್ರಹವಾಗಿ ಹೇಳ್ತಾ ಇದೀವಿ, ಏನ್ ಇವಾಗ ಆರ್.ಬಿ. ತಿಮ್ಮಾಪುರ ಅವ್ರಿಗೆ ಆಕ್ಚುಲಿ ಖಾತೆ ಕೊಡೋದ್ರ ಜೊತೆಗೆ ಹೊಸ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರನ್ನ ಕೂಡಲೇ ತಾವು ಗಣನೆಗೆ ತಗೊಂಡು ಸಂಪುಟದಲ್ಲಿ ಅವ್ರನ್ನೂ ಕೂಡ ಒಂದು ಉತ್ತಮವಾದಂತ ಸ್ಥಾನಮಾನ ಮತ್ತೆ ಪ್ರಬಲವಾದಂತಹ ಖಾತೆಗಳನ್ನ ಕೊಟ್ಟು ಈ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯನ ಒದಗಿಸ್ಕೊಟ್ಟು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ತಮ್ಗೆಲ್ಲ ಗೊತ್ತೇ ಇದೆ, ಇಡೀ ರಾಷ್ಟ್ರದಲ್ಲೇ ಒಂದು ಆಂದೋಲನ ಮಾಡಿದ್ದು ಕೂಡ ಆಂಧ್ರ ಬಿಟ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು. 35 ವರ್ಷ ಸುದೀರ್ಘ ಹೋರಾಟಗಳು. ಉದ್ಯೋಗಕ್ಕಾಗಿ ಹೋರಾಟ ಮಾಡಲಾಯಿತು, ರಾಜಕೀಯಕ್ಕಾಗಿ ಹೋರಾಟ ಮಾಡಿತ್ತು, ಆರ್ಥಿಕವಾಗಿ ಹೋರಾಟ ಮಾಡಲಾಯಿತು. ಎಲ್ಲೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲೇ ಇಲ್ಲ ಈ ಸರ್ಕಾರಗಳು. ರೋಸ್ಟರ್ ತಂದು ರೋಸ್ಟರಲ್ಲೂ ಕೂಡ ಮಾದಿಗರಿಗೆ ಅನ್ಯಾಯ ಆಯಿತು. ಪ್ರತಿಯೊಂದು ರಾಜಕೀಯ ತಂದ್ರು ರಾಜಕೀಯದಲ್ಲೂ ಕೂಡ ಅನ್ಯಾಯ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ. 7 ಬಾರಿ ಸಂಸದರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರಿಗೆ ಏನಕ್ಕೆ ಬೇಡದೇ ಇರೋಂಥ ಖಾತೆಗಳನ್ನೆಲ್ಲ ಕೊಟ್ಟರು. ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ರು, ಆಹಾರ ಮತ್ತು ಮತ್ತೆ ಪದೇ ಪದೇ ಮತ್ತೆ ಅದನ್ನೇ ಖಾತೆ ಕೊಟ್ಟು ಅವ್ರನ್ನ ಇಡೀ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ. ತಿಮ್ಮಾಪುರು ಕೂಡ ಹಿರಿಯ ಸಚಿವರಾಗಿದ್ರು ಕೂಡ, ಹಿರಿಯ ನಾಯಕರು ಕೂಡ ಆಗಿದ್ರು ಕೂಡ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಸಿಗಿದೆ, ಅಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ. ಅವ್ರಿಗಿಂತ ಕಿರಿಯರಾಗಿರ್ತಕ್ಕಂಥ ಅನೇಕರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾಕೆ ಈ ತಾರತಮ್ಯ? ಹಿಂದೆ ಬಿಜೆಪಿ ಸರ್ಕಾರ ಕೂಡ ಇದೇ ಮಾಡಿತ್ತು, JDS ಸರ್ಕಾರ ಕೂಡ ಇದೇ ರೀತಿ ಮಾಡಿತ್ತು. ಈಗ ಅದನ್ನೇ ಇವು ಎಲ್ಲ ಸರ್ಕಾರಗಳು ಕೂಡ ಮಾದಿಗರಂದ್ರೆ ಅದು ಯಾಕೆ ಇಷ್ಟೊಂದು ಅಸಡ್ಡೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ? ಏನ್ ಪಾಪ ಮಾಡಿದ್ದೀವಿ? ಕೇವಲ ಈ ಜನಸಂಖ್ಯೆ ಅಷ್ಟು ಕರ್ನಾಟಕದಲ್ಲಿ ಜನಸಂಖ್ಯೆ ಇರೋದೇ ತಪ್ಪ? ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಹಾಕಿ ಮಾಡ್ಕೊಂತ ಇದ್ದೀರಾ ನೀವೆಲ್ಲ ರಾಜಕೀಯ ಪಕ್ಷಗಳು? ಈ ಧೋರಣೆ ಇನ್ನು ಮುಂದೆ ಸಾಲದು. ಕಳೆದ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ವಿ. ಇದೇ ರೀತಿ ನಮಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತೇಳಿ ಕಾಂಗ್ರೆಸ್ ಮತ್ತೆ ಪ್ರಣಾಳಿಕೆಯನ್ನೇ ಘೋಷಣೆ ಮಾಡಿದ್ರು. ನಿಮಗೆ ರಾಜಕೀಯವಾಗಿ ಮತ್ತು ನಿಮ್ಗೆ ಒಳ ಮೀಸಲಾತಿನ ಸಂಪೂರ್ಣ ಜಾರಿ ತರ್ತೀವಿ ಅಂತ 2ರಲ್ಲೂ ಕೂಡ ವಿಫಲರಾಗಿದ್ದಾರೆ. ಇದೇ ರೀತಿ ಬಿಜೆಪಿ ಕೂಡ ಆಶ್ವಾಸನೆ ಕೊಟ್ಟಿದ್ರು ಕೂಡ ಅವರು ಕೂಡ ಇದೇ ರೀತಿ ನಮ್ಗೆ ಅನ್ಯಾಯ ಮಾಡಿದಾಗ ಅವರು ಕೂಡ ಮೂಲೆ ಗುಂಪು ಮಾಡಿದ್ವಿ ಇದೇ ಮಾದಿಗರು. ದಯವಿಟ್ಟು ನಾವು ಈ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಇಡೀ ಎಲ್ಲಾ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಸೇರಿಕೊಂಡು ನಿಮಗೆ ಇದು ಎಚ್ಚರಿಕೆನೋ ಅಥವಾ ನಮ್ಮ ಆಗ್ರಹನೋ ನೀವು ತಿಳ್ಕೋಬೇಕು. ಈ ಕೂಡಲೇ ಎಚ್ಚೆತ್ತುಕೊಂಡು ಮುಂದಿನ ಸಚಿವ ಸಂಪುಟದಲ್ಲಿ ಮಾದಿಗರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಸರಿಪಡಿಸದಿದ್ದರೆ ಅಲ್ಲಿ ಹೈಕಮಾಂಡ್ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಅದಕ್ಕೊಂದು ಮನೆಗೂ ಮಾದಿಗರು ಎಚ್ಚೆತ್ತುಕೊಳ್ತಾರೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಸಂಘಟನೆಗಳ ಒಕ್ಕೂಟದಿಂದ ಮಾದಿಗ ದಂಡೋರಗಳು,
ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಮತ್ತು ಆದಿಜಾಂಬವ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು ಎಲ್ಲವೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದ 35 ವರ್ಷಗಳ ಒಳ ಮೀಸಲಾತಿ ಚಳವಳಿ ಏನಿದೆ, ದಲಿತ ಚಳವಳಿಯ ಮುಂದುವರಿದ ಭಾಗವಾಗಿರ್ತಕ್ಕಂಥ ದಲಿತ ಚಳವಳಿ ಅಂತ ಕರೆಯಲ್ಪಡ್ತಕ್ಕಂಥ ಒಳ ಮೀಸಲಾತಿ ಚಳವಳಿ, ಅದು 35 ವರ್ಷಗಳ ಚಳವಳಿ. ಅದರ ಪ್ರಭಾವದಿಂದಲೇ ಸರ್ಕಾರಗಳು ಬದಲಾವಣೆ ಆಗಿದವು. ಬಿಜೆಪಿ ಸರ್ಕಾರ ಬರೋದಕ್ಕೂ ಒಳ ಮೀಸಲಾತಿ ಚಳವಳಿಯ ಪ್ರಭಾವ ಕಾರಣ, ಕಾಂಗ್ರೆಸ್ ಸರ್ಕಾರ ಬರೋದಕ್ಕೂ ಕೂಡ ಒಳ ಮೀಸಲಾತಿ ಚಳವಳಿಯ ಪ್ರಭಾವ ಕಾರಣ. ಇವರು ಆಯ್ಕೆ ಆಗಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಆಯ್ಕೆ ಆದ್ಮೇಲೆ ಒಂದು ಮಾತು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ 2023 ಚುನಾವಣೆಯಲ್ಲಿ ಪ್ರಬಲವಾಗಿ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಆಗಿತ್ತು, ಮಾದಿಗರ ವೋಟ್ ಬ್ಯಾಂಕು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅನ್ನೋದನ್ನ ಮರಿಬಾರದು. ಇದು ಬಹಳ ಮುಖ್ಯ. ಈ ಹೋರಾಟದಲ್ಲಿ ನಾವು ಪ್ರಮುಖವಾಗಿ ರಾಜಕೀಯವಾಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಏಕೈಕ ಸಮಾಜ ಅಂತಂದ್ರೆ ಅದು ಮಾದಿಗ ಸಮುದಾಯ. ಅದಕ್ಕೆ ನಾವು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಮತ್ತೆ 3 ಸಚಿವರ ಸ್ಥಾನಗಳನ್ನ, ಮತ್ತೆ ಪಕ್ಷದಲ್ಲಿ ಯಾರು ಕಷ್ಟಪಟ್ಟು ಹೋರಾಡಿದರೋ ಹಿರಿಯರಿದ್ದಾರೋ ಅವ್ರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ. ಈಗಾಗಲೇ ಒಳ ಮೀಸಲಾತಿ ಹೋರಾಟಗಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಸೇರೋದ್ರ ಮೂಲಕ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖವಾದ ಹೋರಾಟಗಾರರು ಸೇರೋದ್ರ ಮೂಲಕ ಕೂಡ ಓಟಿನ ಬ್ಯಾಂಕ್ ಅನ್ನ ತಂದುಕೊಟ್ರು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕೇಳ್ತಾ ಇದ್ದೀವಿ, ನಾವು ಬೇಡುವವರಲ್ಲ, ಈ ಸರ್ಕಾರಗಳನ್ನ ಬದಲಾವಣೆ ಮಾಡುವವರು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ನಾವು ನಿಮ್ಗೆ ಕೇಳ್ತಾ ಇರೋದು ಉಪಮುಖ್ಯಮಂತ್ರಿ ಸ್ಥಾನ, ಮತ್ತೆ 3 ಸಚಿವರ ಸ್ಥಾನ ಮತ್ತು ನಿಗಮ ಮಂಡಳಿಗಳ ಸ್ಥಾನಗಳನ್ನ ಕೇಳ್ತಾ ಇದೀವಿ. ಇದು ಮಾದಿಗ ಸಮುದಾಯಕ್ಕೆ ತಲುಪಿಸ್ಲಿಲ್ಲ ಅಂತಂದ್ರೆ ಇದನ್ನ ಉತ್ತರ 2028 ಚುನಾವಣೆಯಲ್ಲಿ ನಾವು ಕೊಡ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಮ್ಮ ಒಕ್ಕೂಟದ ಮೂಲಕ ಎಲ್ಲ ಹೋರಾಟಗಾರರು ಸೇರಿ ನಮ್ಮ ಡಾಕ್ಟರ್ ಎನ್ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಮತ್ತೆ ಅದೇ ರೀತಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದೀವಿ ಅಂತ ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಮತ್ತು ಇಲ್ಲಿ ಒಕ್ಕೂಟದಿಂದ ಸೇರಿರ್ತಕ್ಕಂಥ ನಮ್ಮ ಹಿರಿಯರು ಏನಿದಾರಲ್ಲ, ಒಕ್ಕೂಟದಿಂದ ಈ ಒಂದು ಒಳ್ಳೆಯ ಒಂದು ನಿರ್ಣಯಗಳನ್ನು ತಗೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಒಳ ಮೀಸಲಾತಿ ಅನ್ನತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನಾವು ಬಹುದಿನದ ಹೋರಾಟ, ಪ್ರಾಣಗಳನ್ನ ಕಳ್ಕೊಂಡ್ ಕೂಡ ಪ್ರಾಣಕ್ಕೆ ಲೆಕ್ಕಿಲ್ಲ. ಆ ಒಳ ಮೀಸಲಾತಿಯನ್ನು ದಿಕ್ಕು ತಪ್ಪಿಸಿ ಮಾದಿಗರಿಗೆ ಏನು ಸಿಗಬಾರದು ಅನ್ನೋಂಥದ್ದು ಸಂಚು ಮಾಡಿ ಕುತಂತ್ರದಿಂದ ಬೇರೆ ಬೇರೆ ಷಡ್ಯಂತ್ರದಿಂದ ಮಾದಿಗರಿಗೆ ಒಂದು ಉದ್ಯೋಗದಲ್ಲಿ ಈ ದಂಶ ಮಾಡ್ಬೇಕನ್ನಂಥದ್ದು ಕಾಂಗ್ರೆಸ್ ಉದ್ದೇಶ. ಅದಕ್ಕೆ ನಾನು ಹೇಳ್ತೇನೆ, ಯಾವ ಭಸ್ಮಸೂರ ನಾನು ಅಂತಿದ್ನೋ ಆ ಭಸ್ಮಸೂರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆದ್ನಿನ ಅದರಂಗ ಕಾಂಗ್ರೆಸ್ದವರು ಮಾದಿಗರಿಗೆ ತುಳಿಬೇಕನ್ನಂತ ನಾನು ಅನ್ನೋ ಅಹಂಕಾರ ಇಟ್ಕೊಂಡ್ರೆ ನೀವು ಸರ್ವನಾಶ ಆಗೋದು ಕರೆಕ್ಟ್. ಯಾಕಂದ್ರೆ ಮಾದಿಗರ ಶಾಪ ಒಳ್ಳೇದಲ್ಲ. ಮಾದಿಗರು ಒಂದ್ಸಲ ಮತದ ಬದಲಾವಣೆಗಳನ್ನ ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಳ ಮೀಸಲಾತಿ ನಿಮಗೆ ಮಾಡಕ್ಕಾದ್ರೂ ಮಾಡ್ರಿ, ಆದ್ರೆ ಅದನ್ನೆಲ್ಲ ಕೆಡಿಸಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಬೇಡ್ರಿ. ಸಂಪೂರ್ಣ ಒಳ ಮೀಸಲಾತಿ ಯಾವುದು ಮಾಡಿಲ್ಲ, ಅದು ಮಾಡ್ಬೇಕು. ಸಂಪುಟ ಒಳ ಮೀಸಲಾತಿ ಮಾಡಬೇಕು. ಮತ್ತು ಈಗ ಏನು ಸಂಪುಟಗಳಲ್ಲಿ ಒಡೆಯರಿಗೇನೋ 2 ಕೋಟಿ 3 ಕೊಟ್ಟಿದ್ರು, ಆ ತರ ಮಾದಿಗರಿಗೆ ಕೂಡ 3 ಉದ್ಯೋಗಗಳನ್ನ ಸಂಪುಟ ಸಚಿವರುಗಳನ್ನ ಮಾಡಬೇಕು. ಮತ್ತು ಸಮಾಜ ಕಲ್ಯಾಣ ಹುದ್ದೆ ಕೊಡಬೇಕು ನಮ್ಮ ಸಮಾಜಕ್ಕೆ. ಮತ್ತು ಅಲ್ಲಿಂದ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಕೊಡಬೇಕು, ಉನ್ನತ ಸ್ಥಾನ ಕೊಡಬೇಕು. ಬರೀ ಬೇಕಾಬಿಟ್ಟಿಯಾಗಿ ಯಾವುದೋ ಒಂದು ಅದೇನಂತಾರ ಕುಡಿಯೋದು ಒಂದು ಅಕ್ಕಿ ಅನ್ನಂತ ದಾನ ಮಾಡೋಂಥದ್ದು ಬೇಡ. ಒಳ್ಳೆ ಹುದ್ದೆ ಕೊಟ್ರೆ ಆ ಸಮುದಾಯ ಬೆಳೆಸ್ತಕ್ಕಂಥ ಕೆಲಸ ಆಗ್ತದೆ. ಆರ್ಥಿಕವಾಗಿ ಸಮುದಾಯ ಬೆಳೆದ್ರೆ ಮುಂದೆ ಸಮಾಜಕ್ಕೆ ಸುಧಾರಣೆ ಆಗ್ತದೆ, ರಾಜಕೀಯ ಸುಧಾರಣೆ ಆಗ್ತದೆ. ಕಾಂಗ್ರೆಸ್ ಪಕ್ಷನ ಇಲ್ಲಿವರೆಗೆ ನಂಬಿದೀವಿ, ಇನ್ನೂ ನಂಬುತ್ತೀವಿ. ನೀವೇನಾದ್ರೂ ನಮಗೆ ತುಳಿತಕ್ಕಂಥ ಕೆಲಸ ಮಾಡಿದೆ, ಒಳ ಮೀಸಲಾತಿ ಒಂದು ಹೊಡಿತಕ್ಕಂಥ ಕೆಲಸ, ಮಾದಿಗರಿಗೆ ಏನು ಮೋಸ ಮಾಡಿದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರನ ಸರ್ವನಾಶ ಮಾಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಹಿರಿಯರು ಏನು ಎನ್ ಮೂರ್ತಿ ಅಣ್ಣವರು, ಶಂಕರಪ್ಪಣ್ಣವರು, ಕೇಶವಮೂರ್ತಿ ಅವರು ಇನ್ನಿರ್ತಕ್ಕಂಥ ಅಕ್ಕಂಡು ಎಲ್ಲಾ ರಾಜ್ಯಾಧ್ಯಕ್ಷರು ಸೇರಿ ಒಂದು ಕೈಗೊಂಡಿರ್ತಕ್ಕಂಥ ನಿರ್ಣಯ ಏನಂದ್ರೆ, ಮತನ ಯಾವ ರೀತಿ ಹಾಕ್ಬೇಕು, ನಾವು ಯಾವ ರೀತಿ ಮುನ್ನಡಿಬೇಕು, ಇಷ್ಟು ದಿನ ನಾವು ಮಾಡಿದಂಥದ್ದಲ್ಲ, ಈಗ ಬೇರೆಯನ್ನ ಮಾಡ್ಬೇಕನ್ನಂಥದ್ದು ಒಂದು ಕರಪತ್ರ ಚಳವಳಿ ರಾಜ್ಯಾದ್ಯಂತ ಹಾಕ್ಬೇಕಾಗ್ತದೆ. ಆ ಕಾರಣಕ್ಕ ಕಾಂಗ್ರೆಸ್ನ ನೀವು ಮಾಡಿಕೊಡ್ಬೇಡ್ರಿ. ಆ ತರ ನೀವು ಅದನ್ನ ಸರಿ ಮಾಡಿ ಮುಂದೆ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕಂತ ಒಂದು ನಾನು ಈ ಒಂದು ಪ್ರಕಟಣೆ ಮೂಲಕ ನಾನು ಆಗ್ರಹಿಸ್ತೇನೆ. ಅಖಿಲ ಭಾರತ ದಲಿತ ಸಮಿತಿ
ಇವತ್ತು ಕರೆದಿರೋಂಥ ಒಂದು ಪತ್ರಿಕಾಗೋಷ್ಠಿ ವಿಚಾರನ ಆಲ್ರೆಡಿ ನಮ್ಮ ದೇವರಾಜಣ್ಣ ಪ್ರಸ್ತಾವನೆ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಚಿವರ ಸ್ಥಾನಗಳನ್ನು ಹಂಚಿಕೆ ಮಾಡುವಂಥದ್ರಲ್ಲಿ ಬಹಳ ಗೊಂದಲ ಮಾಡಿದ್ದಾರೆ. ಇವತ್ತು ಸವರ್ಣೀಯರಿಗಾದಂಥ ನಮ್ಮ ಕೃಷ್ಣ ಬೈರೇಗೌಡರಿಗೂ ಮತ್ತು ರಾಮಲಿಂಗ ರೆಡ್ಡಿ ಅವರಿಗೆ ಖಾತೆ ಕೊಟ್ಟರು ಸಹ ಆ ಖಾತೆಗಳು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕೊಡೋಕ್ಕೂ ರೆಡಿಯಾಗಿದ್ದಾರೆ. ನಾವು ಅಂಥ ವಿಚಾರಕ್ಕೆ ನಾವು ಹೋಗಲಿಲ್ಲ. ಇವತ್ತು ನಾವು ಸಚಿವ ಸಂಪುಟದ ವಿಚಾರದಲ್ಲಿ ಇವತ್ತು ನಮ್ಮ ಕೆ ಎಚ್ ಮುನಿಯಪ್ಪನವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಆಮೇಲೆ ಅವರು ಅದಕ್ಕೆ ಬೇಡ ಅಂದ್ರೂ ಅದೇ ಖಾತೆ ಕೊಟ್ಟಿದ್ದೀರ. ದಯವಿಟ್ಟು ಅದರ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಏನು ನಿಮ್ಮ ಒಂದು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಬಲಗೈಯಾದಂಥ ವಲಯವರಿಗೆ ಎಷ್ಟು ಸ್ಥಾನಮಾನ ಕೊಡ್ತೀರೋ ಅಷ್ಟು ಸ್ಥಾನಮಾನ ಮಾದಿರಿ ಕೊಡಲೇಬೇಕು. ಕಡಾಖಂಡಿತವಾಗಿ ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದೆರಡು ಮಾತಿಗೆ ನಾನು ಹೇಳ್ತಾ ಇದ್ದೀನಿ. ನಾವು ಒಕ್ಕೂಟದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ವೇಳೆ ನೀವೇನಾದರೂ ಇದೇ ರೀತಿಯಾದಂಥ ತಾರತಮ್ಯವನ್ನ ರಾಜ್ಯದಲ್ಲಿ ಮಾದಿಗರಿಗೆ ಮಾಡ್ಕೊಂತ ಬಂದ್ರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮಾದಿಗರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನೀವೇನಿವತ್ತು ಮಲತಾಯಿ ಧೋರಣೆಯನ್ನು ಮಾಡಿದಿರಿ, ಇದನ್ನ ನೀವು ಸರಿಪಡಿಸ್ಕೊಳ್ದೇ ಹೋದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಿ ಈ ಜಾತಿಯ ರಕ್ಷಣೆಗೆ ನಮ್ಮ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಈ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಸ್ವಾಗತ ಕೋರ್ತಾ ಏನಿವತ್ತು ನಮ್ಮ ಸಂಘಟನೆಗಳವರು ತಗೊಂಡಿರೋ ತೀರ್ಮಾನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಎಷ್ಟು ದಿನ ಅಂತ ನಾವು ಭಿಕ್ಷೆ ಬೇಡೋಣ, ಏನು ಭಿಕ್ಷೆ ಬೇಡ್ಕೊಂಡೇ ಇರೋಣ? ಅದು ನಾವು ಭಿಕ್ಷೆ ಬೇಡ್ತಾ ಇರೋದು ಅಳಿಸೋಗಿರೋ ಅನ್ನಕ್ಕೆ, ಬಿಸಿ ಅನ್ನಕ್ಕಲ್ಲ. ಬಿಸಿ ಅನ್ನ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ. ಅದು ಮಂತ್ರಿಗಳಲ್ಲಿ ಯಾವುದೋ ಒಂದು ಕಿತ್ತೋಗಿರೋ ಮಂತ್ರಿ ಅವನಿಗೆ ಮನೆಗೂ ಸಹ ಬಸ್ತೆ ಅಂದರೆ ಮನೆಯಿಂದ ತಗೊಂಡೋಗಿ ಖರ್ಚು ಮಾಡಬೇಕು ಅಂತ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ಪಾಪ ಶ್ರೀಮಂತರು ಭಿಕ್ಷಾ ಅವರೆಲ್ಲನೂ ಈ ನಮ್ಮ ಸರ್ಕಾರದಲ್ಲಿ ಇವಾಗ ಉನ್ನತ ಕ್ಯಾಬಿನೆಟ್ ರ್ಯಾಂಕ್ಗಳಿದೆಯಲ್ಲ, ಅಲ್ಲಿ ಏನೋ ₹1 ಸಿಕ್ಕೋದಿಲ್ಲ. ಈ ಆಹಾರದಲ್ಲಿ ಬಹಳ ಕೋಟಿಗಟ್ಟಲೆ ಸಿಕ್ಕುತ್ತೆ. ಅಂಥವೆಲ್ಲ ನಮ್ಮವ್ರು ಕೊಡೋದು, ಸಾರಾಯಿ ಕುಡ್ಕೊಂಡು ಸಾಯಿಲ್ಲ ಅನ್ನೋದು, ಇದೇ ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸಿ ಮುಂದಕ್ಕೆ ಇವ್ರ ಮೇಲೆ ಬರಬಾರ್ದು ಅನ್ನೋದು ದುರುದ್ದೇಶ ಅವರೊಳಗೆ ಇದೆ. ಸರ್ಕಾರ ನಡೆಸುವಂಥವ್ರಿಗೆ ಗ್ರೇಟೆಸ್ಟ್ ಅಸ್ಪೃಶ್ಯತೆ ಅವರಲ್ಲಿ ತುಳ್ಕಾಡ್ತಾ ಇದೆ. ಹೈಟೆಕ್ ಅಸ್ಪೃಶ್ಯತೆ ಇದು, ಕಾಣದೇ ಇರ್ತಕ್ಕಂಥ ಅಸ್ಪೃಶ್ಯತೆ ಇದು. ಹೇಳ್ತಾ ಇಲ್ಲ ಅಷ್ಟೇನೆ, ಇವರೆಲ್ಲಾನು ಅರಿವು ಬಂದಿದೆ ಸಮಾಜಕ್ಕೆ. ಈ ಅರಿವು ಮೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲಾನು ತಕ್ಕ ಪಾಠ ಕಲಿಸೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಇವಾಗೇನು ಕಾನೂನುಬದ್ಧವಾಗಿ ನೀವು ಏನಿವಾಗ 7%, 8% ರಿಸರ್ವೇಷನ್ ಸಿಗ್ಬೇಕಾಗಿರೋದನ್ನ ಪಾಪ ಎಲ್ಲ ಹಂಚ್ಬಿಟ್ಟಾರೆ. 5 ಕಡಿಮೆ ಇರೋರಿಗೆಲ್ಲ ಸೇರಿಸಿದ್ದೀರಾ, ಓಕೆ, ಅದನ್ನು ಒಪ್ಕೊಂಡಿದ್ದೀವಿ. ಇವಾಗ ಕಡಿಮೆ ಸಂಖ್ಯೆಗೂ ಹೆಚ್ಚು ಸ್ಥಾನ ಕೊಟ್ಟು ಕಣ್ಣು ಮುಂದೆನೇ ಹೆಚ್ಚು ಸಂಖ್ಯೆ ಇರ್ತಕ್ಕಂಥವ್ರಿಗೆ ಕನಿಷ್ಠ ಸ್ಥಾನಗಳು ಕೊಟ್ಟರೆ ಮುಖ್ಯ ಸಚಿವ ಸಂಪುಟದಲ್ಲಿ ಇದಕ್ಕೂ ಸಹ ಸಮಾಜ ಕಣ್ಣು ಬಿಟ್ಟು ನೋಡ್ತಾ ಇದೆ. ಇದನ್ನ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ ಬಹಳ ನಂಬಿಕೊಂಡಿದೆ ಮಾದಿಗರಿಂದನೇ ಕಾಂಗ್ರೆಸ್ಸು. ಯಾವ ಗೌಡ್ರಿಂದಿಲ್ಲ, ಲಿಂಗಾಯತರಿಂದಿಲ್ಲ, ಬ್ರಾಹ್ಮಣರಿಂದಿಲ್ಲ, ಯಾವ ಜಾತಿನಿಂದಿಲ್ಲ. ಮಾದಿಗರು ಗಟ್ಟಿಯಾಗಿ ನಿಂತಿರತಕ್ಕಂಥದಕ್ಕೆ ನಾನು ಲೀಡ್ರು ಅಂತ ಬೇರೆ ಜಾತಿಯವ್ರು ಬಂದು ಇವ್ರನ್ನ ಸೇರಿಸ್ಕೊಂಡು ಅವ್ರು ಉನ್ನತ ಪದವಿ ಪಡ್ತಾ ಇದ್ದಾರೆ. ಈ ಉನ್ನತ ಪದವಿ ಪಡಿತಾ ಇರೋದ್ರಿಂದ ನಮಗೆ ನೋವಿಲ್ಲ. ಆದರೆ ನಾವು ಕನಿಷ್ಠ ಪಕ್ಷ ಅಳಿಸೋಗಿರೋ ಅನ್ನೋದಕ್ಕಿಂತ ಸ್ವಲ್ಪ ಬಿಸಿ ಅನ್ನೋದ್ರ ಕೊಡಿ ಅಂತ ನಾವು ಇವತ್ತು ಬೇಡಿಕೆ ಮಡಗಿದ್ದೀವಿ. ಇವಾಗ ಸ್ಥಾನಮಾನಗಳನ್ನು ಹಂಚೋವಾಗ ಸ್ವಲ್ಪ ನೋಡಿ ಮಾಡಿ. ಇವಾಗ ಹಿರಿಯರಿಗೆ ನೀವು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಅಧಿಕಾರ ಸಿಗದೆ ಹೋದ್ರೆ ಒದ್ದು ಕಿತ್ಕೋಬೇಕು ಅಂತ. ಒದ್ದು ಕಿತ್ಕೊಂಡಿದ್ದಾರ? ನಮಗೆ ಒದೆಯ ಶಕ್ತಿ ಇಲ್ಲ ಮಾದಿಗರಿಗೆ. ಕೇವಲ ಸ್ಥಾನದಲ್ಲಿದ್ದೀವಿ. ಆ ಕೇವಲ ಸ್ಥಾನದಿಂದ ಒದೆಯ ಸ್ಥಾನಕ್ಕೆ ಬರೋದಕ್ಕೆ ಬಿಡಬೇಡ್ರಿ. ಕೇವಲ ಸ್ಥಾನದಲ್ಲಿ ನಮ್ಮ ಏನು ಬೇಡಿಕೆಗಳಿಂದ ತೃಪ್ತಿಪಡಿಸಿ ಅಂತ ಹೇಳ್ತಾ ಇವತ್ತೇನು ಉಪಮುಖ್ಯಮಂತ್ರಿ ಸ್ಥಾನ ಮತ್ತು 3 ಸಚಿವ ಸ್ಥಾನ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದನ್ನ ನೀವು ಪಕ್ಷದಲ್ಲಿ ಯಾರು ಅರ್ಹರೋ ಅವರು ನೀವು ತೀರ್ಮಾನ ಮಾಡಿಕೊಡಿ. ನಾವು ಬೇಡಿಕೆ ಮಾಡೋದಿಲ್ಲ, ನಾವು ಆಯ್ಕೆ ಮಾಡೋದಿಲ್ಲ. ಪಕ್ಷದಲ್ಲಿ ಯಾರ್ಯಾರು ಅರ್ಹರೋ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು 3 ಸ್ಥಾನಗಳನ್ನು ನಮ್ಮ ಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಅದನ್ನ ಬೇಡಿಕೆ ಈಡೇರಿಸಿದ್ರೆ ನಾವು ಕಾಂಗ್ರೆಸ್ ಪರ ಇರ್ತೀವಿ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ.